ಇನ್ನು ಬೆಂಗಳೂರಿನ ಕೆಲ ಹೋಟೆಲ್ಗಳಿಗೆ ಆಹಾರ ಇಲಾಖೆ ಬಿಸಿಯನ್ನ ಮೂಡಿಸಿದೆ. 3-4 ದಿನಗಳಿಂದ ಐಷಾರಾಮಿ ಹೋಟೆಲ್ಗಳ ಮೇಲೆ ರೇಡ್ ನಡೀತಾ ಇದೆ. ಹೋಟೆಲ್ಗಳ ಮೇಲೆ ರೇಡ್ ಮಾಡಿ ಆಹಾರದ ಗುಣಮಟ್ಟವನ್ನ ತಪಾಸಣೆ ಮಾಡ್ತಾ ಇದೆ. ದಾಳಿ ವೇಳೆ ಕೊಳೆತ ಮಾಂಸಗಳು, ತರಕಾರಿಗಳು, ಹಾನಿಕಾರಕ ಪದಾರ್ಥ ಪತ್ತೆಯಾಗಿದೆ. 60ಕ್ಕೂ ಹೆಚ್ಚು ಹೋಟೆಲ್, ರೆಸ್ಟೋರೆಂಟ್, ಪಬ್ಗಳ ಮೇಲೆ ದಾಳಿಯಾಗಿದೆ. ದಿ ಲಲಿತ್, ಅಶೋಕ್, ಶಾಂಗ್ರಿಲಾ, 4 ಸೀಸನ್ಸ್ ಇಂಥ ದೊಡ್ಡ ದೊಡ್ಡ ಹೋಟೆಲ್ಗಳ ಮೇಲೆ ದಾಳಿ ನಡೆದಿದೆ. ಇನ್ನು ಯಶವಂತಪುರದ ತಾಜ್, ರಾಡಿಸನ್ ಬ್ಲೂ ಸೇರಿ ಹಲವೆಡೆ ದಾಳಿ ನಡೆದಿರತಕ್ಕಂಥದ್ದು. ಎಲ್ಲ 5 ಸ್ಟಾರ್ ಹೋಟೆಲ್ಗಳು, ಎಲ್ಲ ದೊಡ್ಡ ದೊಡ್ಡ ಹೋಟೆಲ್ಗಳು. ಅದರ ಒಂದು ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಕಂಪ್ಲೀಟ್ ಆಗಿ ಎಲ್ಲ 5 ಸ್ಟಾರ್, 3 ಸ್ಟಾರ್ ಹೋಟೆಲ್ಗಳ ಮೇಲೆ ದಾಳಿ ನಡೆದಿದೆ. ಅಲ್ಲಿ ಕಂಡು ಬಂದಂತ ಒಂದಿಷ್ಟು ಅಂಶಗಳು: 32 ಲೀಟರ್ ಅವಧಿ ಮೀರಿದ ಹಾಲು, ಇತರೆ ಉತ್ಪನ್ನಗಳು ಪತ್ತೆಯಾಗಿದ್ದಾವೆ. 100 ಕೆಜಿಗೂ ಅಧಿಕ ಬೇಕರಿ ಉತ್ಪನ್ನಗಳು ಕೂಡ ಸೀಸ್ ಆಗಿದ್ದಾವೆ. ಬಳಕೆಗೆ ಅರ್ಹವಲ್ಲದ ಆಹಾರ ಸೀಸ್ ಆಗಿದೆ. ಇದುವರೆಗೂ ನಗರದಲ್ಲಿ 350 ಕೆಜಿಗೂ ಅಧಿಕ ಕಳಪೆ ಮಾಂಸ ಪತ್ತೆಯಾಗಿದೆ. ಬಳಕೆಗೆ ಯೋಗ್ಯವಲ್ಲದ 232 ಕೆಜಿ ತರಕಾರಿ ಕೂಡ ಸೀಸ್ ಮಾಡಲಾಗಿದೆ. 32 ಲೀಟರ್ ಅವಧಿ ಮೀರಿದ ಹಾಲು, ಇತರೆ ಉತ್ಪನ್ನಗಳು ಪತ್ತೆಯಾಗಿದ್ದಾವೆ. 100 ಕೆಜಿಗೂ ಅಧಿಕ ಬೇಕರಿ ಉತ್ಪನ್ನಗಳು ಕೂಡ ಸೀಸ್ ಆಗಿದ್ದಾವೆ. 30 ವಿಶೇಷ ತಂಡವನ್ನ ರಚಿಸಿ ಆಹಾರ ಇಲಾಖೆಯಿಂದ ಈ ಒಂದು ದಾಳಿಯನ್ನ ಮಾಡಲಾಯಿತು. 100 ಕೆಜಿಗೂ ಅಧಿಕ ಬೇಕರಿ ಉತ್ಪನ್ನಗಳನ್ನ ಕಂಪ್ಲೀಟ್ ಆಗಿ ಅಧಿಕಾರಿಗಳು ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ.